ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ಪ್ರಮುಖ 25 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಭಾಗ 4 ಆಗಿರುತ್ತೆ. ಓಕೆ, ಸೊ ಭಾಗ 1, ಭಾಗ 2, ಭಾಗ 3 ಈ ತರಗತಿಗಳನ್ನು ಇದುವರೆಗೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ, ನಿಮಗೆ ಆ 3 ತರಗತಿಗಳು ಸಿಗುತ್ತೆ. ಓಕೆ, ಸೊ ಇವತ್ತಿನ ಮೊದಲನೆಯ ಪ್ರಶ್ನೆ MS ಎಕ್ಸೆಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. MS ಎಕ್ಸೆಲ್ ಫೈಲ್ನ ಡಿಫಾಲ್ಟ್ ವಿಸ್ತರಣೆ ಅಂದರೆ ಫೈಲ್ ಎಕ್ಸ್ಟೆನ್ಷನ್ ಯಾವುದು? ಪ್ರತಿಯೊಂದು ಫೈಲ್ಗೂ ಕೂಡ ತನ್ನದೇ ಆದಂತಹ ಎಕ್ಸ್ಟೆನ್ಷನ್ ಇರುತ್ತೆ. MS ವರ್ಡಿಗೆ .docx ಅಂತ ಇರುತ್ತೆ. ಅನಂತರ MS ಪವರ್ ಪಾಯಿಂಟಿಗೆ .pptx ಅಂತ ಇರುತ್ತೆ. ಅದೇ ರೀತಿಯಾಗಿ MS ಎಕ್ಸೆಲ್ ಫೈಲ್ನ ನಾವು ಸೇವ್ ಮಾಡಿದಾಗ ಅದು ಯಾವ ಒಂದು ಫೈಲ್ ಎಕ್ಸ್ಟೆನ್ಷನ್ ಪಡ್ಕೊಳ್ಳುತ್ತೆ ಅಂದರೆ .xlsx. ಓಕೆ, ಸೊ ಇದು MS ಎಕ್ಸೆಲ್ ಫೈಲ್ನ ಡಿಫಾಲ್ಟ್ ವಿಸ್ತರಣೆ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ಫೈಲ್ ಎಕ್ಸ್ಟೆನ್ಷನ್ ಕೂಡ ಒಂದು ಚಾರ್ಟ್ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಎರಡನೆಯ ಪ್ರಶ್ನೆ, MS ವರ್ಡ್ನಲ್ಲಿ ನಿರ್ದಿಷ್ಟ ಪದವನ್ನು ಹುಡುಕಿ ಬೇರೆ ಪದದಿಂದ ಬದಲಾಯಿಸಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು? ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡೋದಕ್ಕೆ ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಅಂದರೆ Ctrl+H. ಓಕೆ, Ctrl+H ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಿ ನಾವು ಫೈಂಡ್ ಆ್ಯಂಡ್ ರೀಪ್ಲೇಸ್ ಪ್ರೊಸೆಸನ್ನು ಮಾಡ್ಬೋದು. ಸೊ ಇಲ್ಲಿ Ctrl+H ಕೀಯನ್ನು ಒತ್ತುವುದರ ಮೂಲಕ ಫೈಂಡ್ ಆ್ಯಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸನ್ನು ತೆರೆಯಬಹುದು ಅನ್ನುವಂಥ ವಿವರಣೆ ಇದೆ. ಇನ್ನು ಮೂರನೆಯ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಒಂದು ಅಡ್ಡಸಾಲು ಮತ್ತು ಕಂಬಸಾಲು ಸಂಧಿಸುವಂತಹ ಚೌಕಟ್ಟನ್ನು ಏನೆಂದು ಕರೆಯುತ್ತಾರೆ? MS ಎಕ್ಸೆಲ್ ನೀವು ಎಕ್ಸೆಲ್ ಸ್ಪ್ರೆಡ್ಶೀಟ್ ನೋಡಿರ್ಬೋದು. ನಮಗಲ್ಲಿ ಅಡ್ಡಸಾಲು ಮತ್ತು ಕಂಬಸಾಲುಗಳಿರುತ್ತೆ, ಹೌದಾ? ಸೊ ಈ ರೀತಿ ಅಡ್ಡಸಾಲು, ಕಂಬಸಾಲು ಮತ್ತು ಅಡ್ಡಸಾಲುಗಳಿರುತ್ತೆ. ಸೊ ಇದು ಸಂಧಿಸುವಂತಹ ಒಂದು ಜಾಗವನ್ನು, ಒಂದು ಚೌಕಟ್ಟನ್ನು ನಾವು ಏನಂತ ಕರಿತೀವಿ ಅಂದರೆ ಸೆಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ ವಿವರಣೆ. ಎಕ್ಸೆಲ್ ವರ್ಕ್ಶೀಟ್ನಲ್ಲಿ ಡೇಟಾವನ್ನು ನಮೂದಿಸುವ ಅತ್ಯಂತ ಚಿಕ್ಕ ಘಟಕವೇ ಸೆಲ್. ಪ್ರತಿಯೊಂದು ಸೆಲ್ಗೂ ತನ್ನದೇ ಆದಂತಹ ವಿಳಾಸವಿರುತ್ತದೆ. ಇನ್ನು ನಾಲ್ಕನೆಯ ಪ್ರಶ್ನೆ, MS ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಸೇರಿಸಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ನಾವು MS ಪವರ್ ಪಾಯಿಂಟ್ ಅದರಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಒಂದು ನ್ಯೂ ಸ್ಲೈಡ್ ಬೇಕಾಗಿರುತ್ತೆ. ಆಗ ನಾವು Ctrl+M ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಿದಾಗ ನ್ಯೂ ಸ್ಲೈಡ್ ನಮಗೆ ಬರುತ್ತೆ. ಓಕೆ, ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ ಹೊಸ ಸ್ಲೈಡನ್ನು ಸೇರಿಸಲು Ctrl+M ಬಳಸಲಾಗುತ್ತದೆ. Ctrl+N ಹೊಸ ಪ್ರೆಸೆಂಟೇಷನ್ ಫೈಲ್ ತೆರೆಯಲು ಬಳಸುತ್ತಾರೆ. ಓಕೆ, ಸೊ Ctrl+N ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ಹೊಸ ಪ್ರೆಸೆಂಟೇಷನ್ ಫೈಲ್ ತೆರೆಯಲು ಬಳಸಲಾಗುತ್ತೆ. ಇನ್ನು Ctrl+M ಅಂದರೆ ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ, ಓಕೆ, ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ ನಮಗೆ ಹೊಸದೊಂದು ಸ್ಲೈಡನ್ನು ಸೇರಿಸಬೇಕಂದ್ರೆ Ctrl+M ಅನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟು ಐದನೆಯ ಪ್ರಶ್ನೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಮೊದಲನೇ ಸ್ಲೈಡ್ನಿಂದಲೇ ಪ್ರಾರಂಭಿಸಲು ಬಳಸುವಂತಹ ಫಂಕ್ಷನ್ ಕೀ ಯಾವುದು ಅಂತ ಪ್ರಶ್ನೆ ಆಗಿದೆ. ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಮತ್ತೆ ಮೊದಲಿನಿಂದ ಒಂದು ಸ್ಲೈಡನ್ನು ಪ್ರಾರಂಭ ಮಾಡೋದಕ್ಕೆ F5 ಅಂದರೆ ಫಂಕ್ಷನ್ ಕೀ, ಈ F5 ಅನ್ನುವಂತಹ ಫಂಕ್ಷನ್ ಕೀಯನ್ನು ಬಳಸ್ತೀವಿ. ಓಕೆ, ಸ್ಲೈಡ್ ಶೋ ಅನ್ನು ಆರಂಭದಿಂದ ಪೂರ್ಣ ಪರದೆಯಲ್ಲಿ ವೀಕ್ಷಿಸಲು F5 ಕೀಯನ್ನು ಬಳಸಲಾಗುತ್ತದೆ. ಓಕೆ, ನಾವೀಗ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡಿರ್ತೀವಿ. ಪ್ರತಿಯೊಂದು ಸ್ಲೈಡನ್ನು ಪ್ರಾರಂಭದಿಂದ ನಾವು ನೋಡಬೇಕು ಅಂತ ಅಂದರೆ F5 ಅನ್ನುವಂಥ ಫಂಕ್ಷನ್ ಕೀಯನ್ನು ಒತ್ತಾಗ ಪ್ರಾರಂಭದಿಂದ ಎಂಡ್ವರೆಗೂ ನಾವು ಎಲ್ಲ ಸ್ಲೈಡನ್ನು ಫುಲ್ ಸ್ಕ್ರೀನಲ್ಲಿ ನೋಡ್ಬೋದು. ನೆಕ್ಸ್ಟು ಆರನೆಯ ಪ್ರಶ್ನೆ, ಪವರ್ ಪಾಯಿಂಟ್ನಲ್ಲಿ ಪ್ರಸ್ತುತ ವೀಕ್ಷಿಸುತ್ತಿರುವ ಸ್ಲೈಡಿನಿಂದಲೇ ಸ್ಲೈಡ್ ಶೋ ಪ್ರಾರಂಭಿಸಲು ಯಾವ ಕೀ ಬಳಸಲಾಗುತ್ತದೆ ಅಂತ ಅಂದರೆ Shift+F5. ಈಗ ಪ್ರೆಸೆಂಟ್ ಏನು ಸ್ಲೈಡ್ ಇದೆ, ಸೊ ಅಲ್ಲಿಂದನೇ ನಾವು ಒಂದು ಸ್ಲೈಡ್ ಶೋ ಪ್ರಾರಂಭ ಮಾಡಬೇಕು ಅಂತ ಅಂದರೆ Shift+F5 ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಕೇವಲ F5 ಅನ್ನುವಂಥದ್ದನ್ನ ಒತ್ತಿದಾಗ ನಾವು ಪ್ರಾರಂಭದಿಂದ ಸ್ಲೈಡ್ ಶೋ ಆರಂಭ ಆಗೋದನ್ನು ನೋಡ್ತೀವಿ. Shift+F5 ಅಂದರೆ ನಾವೇನು ಈಗ ಪ್ರೆಸೆಂಟ್ ಯಾವ ಸ್ಲೈಡಲ್ಲಿದ್ದೀವಿ, ಸೊ ಆ ಒಂದು ಸ್ಲೈಡ್ ಶೋವನ್ನು ಪ್ರಾರಂಭ ಮಾಡೋದಕ್ಕೆ ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ನೀವು 5ನೇ ಸ್ಲೈಡ್ನಲ್ಲಿದ್ದಾಗ ಅಲ್ಲಿಂದಲೇ ಸ್ಲೈಡ್ ಶೋ ನೋಡಲು ಬಯಸಿದರೆ Shift+F5 ಅನ್ನು ಒತ್ತಬೇಕಾಗತ್ತೆ. ಇನ್ನು 7ನೆಯ ಪ್ರಶ್ನೆ, MS ವರ್ಡ್ ಅಥವಾ ಯಾವುದೇ ಅಪ್ಲಿಕೇಶನ್ನಲ್ಲಿ
ಡಾಕ್ಯುಮೆಂಟನ್ನು ಪ್ರಿಂಟ್ ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂದರೆ Ctrl+P. ಓಕೆ, Ctrl+P ಅನ್ನೋದು ಪೇಸ್ಟಿಗೆ ಬಳಸ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. Ctrl+V ಪೇಸ್ಟ್ ಆಗುತ್ತೆ, Ctrl+P ಪ್ರಿಂಟನ್ನು ಮಾಡ್ಕೊಳ್ಳೋದಕ್ಕೆ ನಾವು ಬಳಸುವಂತಹ ಶಾರ್ಟ್ಕಟ್ ಕೀ ಆಗುತ್ತೆ. ಓಕೆ, ಸೊ ಇದು ನಮಗೆ ಆಲ್ಫಾಬೆಟಿಕಲ್ಲಿ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಡಾಕ್ಯುಮೆಂಟನ್ನು ಕಾಗದದ ಮೇಲೆ ಮುದ್ರಿಸಲು ಈ ಕಮಾಂಡನ್ನು ಬಳಸಲಾಗುತ್ತೆ. 8ನೆಯ ಪ್ರಶ್ನೆ, DVD-ಯ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ DVD-ಯ ವಿಸ್ತೃತ ರೂಪ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಓಕೆ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅನ್ನೋದು DVD-ಯ ವಿಸ್ತೃತ ರೂಪ ಆಗಿರುತ್ತೆ. ಇದರ ಒಂದು ಡೇಟಾ ಸಂಗ್ರಹಿಸುವ ಸಾಮರ್ಥ್ಯವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. DVD-ಯು CD-ಗಿಂತ ಹೆಚ್ಚು ಡೇಟಾವನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುವ ಆಪ್ಟಿಕಲ್ ಡಿಸ್ಕ್ ಆಗಿದೆ. ಸೊ ಇದರ ಒಂದು ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಅಂತ ಅಂದರೆ 4.7 GB. ಓಕೆ, ಸೊ ನೆಕ್ಸ್ಟು 9ನೆಯ ಪ್ರಶ್ನೆ, 1 ನಿಬ್ಬಲ್ ಎಂದರೆ ಎಷ್ಟು ಬಿಟ್ಗಳಿಗೆ ಸಮ ಅಂತ ಕೇಳಿದ್ದಾರೆ. 1 ನಿಬ್ಬಲ್ ಅಂತ ಅಂದರೆ 4 ಬಿಟ್ಗಳಿಗೆ ಸಮ. ವಿವರಣೆಯಲ್ಲಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ. 4 ಬಿಟ್ಗಳ ಗುಂಪನ್ನು 1 ನಿಬ್ಬಲ್ ಎಂದು ಕರೆಯಲಾಗುತ್ತದೆ. ಓಕೆ, 8 ಬಿಟ್ಗಳು ಅಂತ ಅಂದರೆ 1 ಬೈಟ್ ಆಗುತ್ತೆ. ಅಂದರೆ 1 ಬೈಟ್ ಈಸ್ ಈಕ್ವಲ್ ಟು ಎಷ್ಟು ನಿಬ್ಬಲ್ ಆಗುತ್ತೆ? 2 ನಿಬ್ಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು 10ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗೆ ಉದಾಹರಣೆಯಾಗಿದೆ? ಸೊ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದರೆ ಕಾಗದವನ್ನು ನೇರವಾಗಿ ಸ್ಪರ್ಶಿಸದೆ ಮುದ್ರಿಸುವಂತಹ ಪ್ರಿಂಟರ್ಗಳನ್ನು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಸೊ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಯಾವುದು ಅಂದರೆ ಲೇಸರ್ ಪ್ರಿಂಟರ್. ಓಕೆ, ವಿವರಣೆ, ಕಾಗದವನ್ನು ನೇರವಾಗಿ ಸ್ಪರ್ಶಿಸದೆ ಮುದ್ರಿಸುವಂತಹ ಪ್ರಿಂಟರ್ಗಳನ್ನು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ನಾವು ಕರಿತೀವಿ. ಶಾಯಿಯನ್ನು ಸಿಂಪಡಿಸಿ ಅಥವಾ ಲೇಸರನ್ನು ಬಳಸಿ ಮುದ್ರಿಸುವಂತಹ ಪ್ರಿಂಟರ್ಗಳು ಇದಾಗಿರುತ್ತೆ. ಲೇಸರ್ ಮತ್ತು ಇಂಕ್ ಜೆಟ್ ಪ್ರಿಂಟರ್ಗಳು ಈ ಒಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗೆ ಉದಾಹರಣೆ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಫೈಲ್ ಅಥವಾ ಫೋಲ್ಡರ್ನ ಹೆಸರನ್ನು ಬದಲಾಯಿಸಲು ಅಥವಾ ರೀನೇಮ್ ಮಾಡೋದಕ್ಕೆ ಯಾವ ಫಂಕ್ಷನ್ ಕೀಯನ್ನು ಬಳಸ್ತೀವಿ ಅಂತ ಅಂದರೆ F2 ಫಂಕ್ಷನ್ ಕೀಯನ್ನು ಬಳಸ್ತೀವಿ. ಯಾವುದೇ ಫೈಲನ್ನು ಆಯ್ಕೆ ಮಾಡಿ F2 ಒತ್ತಿದರೆ ಅದರ ಹೆಸರನ್ನು ಎಡಿಟ್ ಮಾಡಿ ಹೊಸ ಹೆಸರನ್ನು ನಾವು ನೀಡಬಹುದು. ಓಕೆ, ಸೊ ಹೆಸರನ್ನು ಬದಲಾಯಿಸೋದಕ್ಕೆ F2 ಫಂಕ್ಷನ್ ಕೀಯನ್ನು ಬಳಸ್ತೀವಿ. ಇನ್ನು 12ನೆಯ ಪ್ರಶ್ನೆ, ವಿಂಡೋಸ್ನಲ್ಲಿ ಹೊಸ ಫೋಲ್ಡರ್ ರಚಿಸಲು ಯಾವ ಶಾರ್ಟ್ಕಟ್ ಕೀ ಬಳಸುತ್ತಾರೆ? ವಿಂಡೋಸ್ನಲ್ಲಿ ಹೊಸ ಫೋಲ್ಡರ್ ಅಥವಾ ನ್ಯೂ ಫೋಲ್ಡರನ್ನು ರಚನೆ ಮಾಡೋದಕ್ಕೆ Ctrl+Shift+N ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ. ಓಕೆ, ಡೆಸ್ಕ್ಟಾಪ್ ಅಥವಾ ಯಾವುದೇ ಡ್ರೈವ್ನಲ್ಲಿ ತ್ವರಿತವಾಗಿ ಹೊಸ ಫೋಲ್ಡರ್ ರಚನೆ ಮಾಡೋದಕ್ಕೆ ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ, ನೋಟ್ ಮಾಡ್ಕೊಳ್ಳಿ. ವಿಂಡೋಸ್ನಲ್ಲಿ ಹೊಸ ಫೋಲ್ಡರ್, ನ್ಯೂ ಫೋಲ್ಡರನ್ನು ನಾವು ರೆಡಿ ಮಾಡಬೇಕು ಅಂದರೆ Ctrl+Shift+N ಈ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ. ಇನ್ನು 13ನೆಯ ಪ್ರಶ್ನೆ, ಪ್ರಸ್ತುತ ಓಪನ್ ಇರುವ ಬೇರೆ ಬೇರೆ ಸಾಫ್ಟ್ವೇರ್ಗಳ ಅಥವಾ ವಿಂಡೋಗಳ ನಡುವೆ ಬದಲಾಯಿಸಲು ಯಾವ ಕೀ ಬಳಸುತ್ತಾರೆ ಅಂತ ಅಂದರೆ Alt+Tab. ಓಕೆ, ಪ್ರಸ್ತುತ ಓಪನ್ ಇರುವ ಬೇರೆ ಬೇರೆ ಸಾಫ್ಟ್ವೇರ್ಗಳ ಅಥವಾ ವಿಂಡೋಸ್ಗಳ ನಡುವೆ ಸ್ವಿಚ್ ಮಾಡೋದಕ್ಕೆ ಅಂದರೆ ಬದಲಾಯಿಸೋದಕ್ಕೆ ಯಾವ ಕೀ ಬಳಸ್ತೀವಿ ಅಂತ ಅಂದರೆ Alt+Tab ಅನ್ನುವಂತಹ ಕೀಯನ್ನು ಬಳಸಲಾಗುತ್ತೆ. ಒಂದೇ ಸಮಯದಲ್ಲಿ ಅನೇಕ ಅಪ್ಲಿಕೇಶನ್ಗಳು ತೆರೆದಿದ್ದಾಗ ಒಂದರಿಂದ ಇನ್ನೊಂದಕ್ಕೆ ತ್ವರಿತವಾಗಿ ಹೋಗಲು Alt+Tab ಅನ್ನುವಂತಹ ಕೀಯನ್ನು ಬಳಸಲಾಗುತ್ತೆ. ಇನ್ನು 14ನೆಯ ಪ್ರಶ್ನೆ, ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಲ್ಲಿ ಕಂಡುಬರುವಂತಹ ತಪ್ಪುಗಳನ್ನು ಏನೆಂದು ಕರೆಯುತ್ತಾರೆ? ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಲ್ಲಿ ಕಂಡುಬರುವಂತಹ ತಪ್ಪುಗಳನ್ನು ಬಗ್ ಅಂತ ಕರೆಯಲಾಗುತ್ತೆ. ಓಕೆ, ಪ್ರೋಗ್ರಾಮಿಂಗ್ ಕೋಡ್ನಲ್ಲಿ ತಪ್ಪು ಅಥವಾ ದೋಷಗಳನ್ನು ಬಗ್ ಎಂದು ಕರೆಯಲಾಗುತ್ತದೆ. ಇನ್ನು 15ನೆಯ ಪ್ರಶ್ನೆ, ಸಾಫ್ಟ್ವೇರ್ನಲ್ಲಿರುವ ತಪ್ಪುಗಳನ್ನು ಹುಡುಕಿ ಸರಿಪಡಿಸುವಂತಹ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಈಗ ಸಾಫ್ಟ್ವೇರ್ನಲ್ಲಿರುವಂತಹ ತಪ್ಪುಗಳನ್ನು ಬಗ್ ಅಂತ ಕರಿತೀವಿ. ಸೊ ಅದನ್ನು ಹುಡುಕಿ ಸರಿಪಡಿಸುವಂತಹ ಪ್ರಕ್ರಿಯೆಯನ್ನು ಡಿಬಗ್ಗಿಂಗ್ ಅಂತ ಕರಿತೀವಿ. ಓಕೆ, ಡಿಬಗ್ಗಿಂಗ್ ಅಂತ ಕರಿತೀವಿ. ಪ್ರೋಗ್ರಾಮರ್ಗಳು ಸಾಫ್ಟ್ವೇರ್ ಸರಿಯಾಗಿ ಕಾರ್ಯನಿರ್ವಹಿಸಲು ಅದರಲ್ಲಿನ ಬಗ್ಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಇದಾಗಿದೆ. ನೆಕ್ಸ್ಟ್, OCR ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ.
ಇದರ ವಿಸ್ತೃತ ರೂಪ OCRನ ವಿಸ್ತೃತ ರೂಪ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನಿಷನ್. ಓಕೆ, OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನಿಷನ್. ಇಲ್ಲಿ ವಿವರಣೆ: ಮುದ್ರಿತ ಅಥವಾ ಕೈಬರಹದ ಪಠ್ಯವನ್ನು ಸ್ಕ್ಯಾನ್ ಮಾಡಿ ಅದನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಡಿಜಿಟಲ್ ಟೆಕ್ಸ್ಟ್ ಆಗಿ ಪರಿವರ್ತಿಸುವ ತಂತ್ರಜ್ಞಾನವನ್ನು ನಾವು OCR ಅಂತ ಕರಿತೀವಿ. ಸೊ OCR ಅಂದರೆ ಏನು ಅಂತ ಕೂಡ ಪ್ರಶ್ನೆ ಆಗ್ಬೋದು. ಮುದ್ರಿತ ಅಥವಾ ಕೈಬರಹದ ಪಠ್ಯವನ್ನು ಸ್ಕ್ಯಾನ್ ಮಾಡಿ ಅದನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಡಿಜಿಟಲ್ ಟೆಕ್ಸ್ಟ್ ಆಗಿ ಪರಿವರ್ತಿಸುವಂತಹ ತಂತ್ರಜ್ಞಾನವನ್ನು OCR ತಂತ್ರಜ್ಞಾನ ಅಂತ ಕರಿತೀವಿ. ಸೊ ಇದರ ಫುಲ್ ಫಾರ್ಮ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನಿಷನ್. ನೆಕ್ಸ್ಟ್ OMR, ಇದರ ವಿಸ್ತೃತ ರೂಪವೇನು ಅಂತ ಕೇಳಿದರೆ, ಸೊ OMRನ ವಿಸ್ತೃತ ರೂಪ ಆಪ್ಟಿಕಲ್ ಮಾರ್ಕ್ ರಿಕಾಗ್ನಿಷನ್. ಸ್ಪರ್ಧಾತ್ಮಕ ಪರೀಕ್ಷೆಗಳ OMR ಶೀಟ್ಗಳಲ್ಲಿ ಪೆನ್ ಅಥವಾ ಪೆನ್ಸಿಲ್ ಮೂಲಕ ಮಾಡಲಾದ ಗುರುತುಗಳನ್ನು ಸ್ಕ್ಯಾನ್ ಮಾಡಿ ಮೌಲ್ಯಮಾಪನ ಮಾಡಲು ಈ ಒಂದು ತಂತ್ರಜ್ಞಾನವನ್ನು ಬಳಸುತ್ತಾರೆ. ಸೊ OMR ಅಂದರೆ ನಮ್ಮೆಲ್ರಿಗೂ ಕೂಡ ಯೂಶ್ವಲಿ ಗೊತ್ತಿರುತ್ತೆ. ಸೊ ಇದರ ಫುಲ್ ಫಾರ್ಮ್ನ ನೋಟ್ ಮಾಡ್ಕೊಳ್ಳಿ, ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ, ಬೈನರಿ ಸಂಖ್ಯಾ ಪದ್ಧತಿಯ ಮೂಲ ಸಂಖ್ಯೆ ಎಷ್ಟು ಅಂತ ಇದೆ. ಬೈನರಿ ಸಂಖ್ಯಾ ಪದ್ಧತಿಯ ಮೂಲ ಸಂಖ್ಯೆ 2. ಓಕೆ, ಬೈನರಿ ಪದ್ಧತಿಯು ಕೇವಲ 0 ಮತ್ತು 1 ಎಂಬ 2 ಅಂಕಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಆದ್ದರಿಂದ ಇದರ ಬೇಸ್ 2 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 19ನೇ ಪ್ರಶ್ನೆ, ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿಯ ಮೂಲ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿಯ ಮೂಲ ಸಂಖ್ಯೆ 16 ಆಗಿರುತ್ತೆ. ಓಕೆ, ಹೆಕ್ಸಾಡೆಸಿಮಲ್ ಪದ್ಧತಿಯು 0 ಇಂದ 9ರವರೆಗಿನ ಅಂಕಿಗಳನ್ನು ಮತ್ತು A ಇಂದ F ವರೆಗಿನ ಅಕ್ಷರಗಳನ್ನು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಒಟ್ಟು 16 ಸಂಕೇತಗಳನ್ನು ಇದು ಒಳಗೊಂಡಿರುತ್ತೆ. ನೀವು ಕೌಂಟ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. 0 to 9 ಅನ್ನುವಂತಹ ಒಂದು ಅಂಕಿಗಳನ್ನು ಜೊತೆಗೆ A ಇಂದ F ವರೆಗಿನ ಅಕ್ಷರಗಳನ್ನು ಈ ಒಂದು ಹೆಕ್ಸಾಡೆಸಿಮಲ್ ಒಳಗೊಂಡಿರುತ್ತೆ. ಹಾಗಾಗಿ ಒಟ್ಟು 16 ಸಂಕೇತಗಳನ್ನು ಬಳಸುತ್ತದೆ. 20ನೇ ಪ್ರಶ್ನೆ, HLL ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅರ್ಥ. ವಿವರಣೆಯನ್ನು ನೋಡೋಣ. ಮನುಷ್ಯರಿಗೆ ಸುಲಭವಾಗಿ ಅರ್ಥವಾಗುವ ಇಂಗ್ಲಿಷ್ ಭಾಷೆಯಂತಹ ಪ್ರೋಗ್ರಾಮಿಂಗ್ ಭಾಷೆಗಳನ್ನು HLL ಅಂತ ಕರಿತೀವಿ. ಉದಾಹರಣೆಗೆ ನಾವು ಹೇಳೋದಾದರೆ ಸಿ, ಜಾವಾ ಮತ್ತು ಪೈಥಾನ್. ಓಕೆ, ಸೊ ಇದೆಲ್ಲವೂ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. HLL ಇದರ ವಿಸ್ತೃತ ರೂಪ ಹೈ ಲೆವೆಲ್ ಲ್ಯಾಂಗ್ವೇಜ್. ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಸಿ ಲ್ಯಾಂಗ್ವೇಜ್, ಜಾವಾ, ಅನಂತರ ಪೈಥಾನ್. ಇನ್ನು 21ನೇ ಪ್ರಶ್ನೆ, ಹೈ ಲೆವೆಲ್ ಭಾಷೆಯಲ್ಲಿರುವ ಇಡೀ ಪ್ರೋಗ್ರಾಮ್ ಅನ್ನು ಒಂದೇ ಬಾರಿಗೆ ಯಂತ್ರ ಭಾಷೆಗೆ ಅನುವಾದಿಸುವ ಸಾಫ್ಟ್ವೇರ್ ಯಾವುದು ಅಂತ ಅಂದರೆ ಕಂಪೈಲರ್. ಓಕೆ, ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ಹೈ ಲೆವೆಲ್ ಭಾಷೆಯಲ್ಲಿರುವಂತಹ ಇಡೀ ಪ್ರೋಗ್ರಾಮನ್ನು ಒಂದೇ ಬಾರಿಗೆ ಯಂತ್ರ ಭಾಷೆಗೆ ಅಂದರೆ ಮೆಷಿನ್ ಲ್ಯಾಂಗ್ವೇಜ್ ಆಗಿ ಅನುವಾದಿಸುವಂತಹ ಒಂದು ಸಾಫ್ಟ್ವೇರ್ ಯಾವುದು ಅಂದರೆ ಕಂಪೈಲರ್. ಕಂಪೈಲರ್ ಇಡೀ ಸೋರ್ಸ್ ಕೋಡನ್ನು ಒಟ್ಟಿಗೆ ಓದಿ ಯಂತ್ರ ಭಾಷೆಗೆ ಪರಿವರ್ತಿಸುತ್ತದೆ. 22ನೇ ಪ್ರಶ್ನೆ, ಹೈ ಲೆವೆಲ್ ಪ್ರೋಗ್ರಾಮನ್ನು ಸಾಲಿನಿಂದ ಸಾಲಿಗೆ ಅಂದರೆ ಲೈನ್ ಬೈ ಲೈನ್ ಅನುವಾದಿಸುವ ಮತ್ತು ಕಾರ್ಯಗತಗೊಳಿಸುವ ಪ್ರೋಗ್ರಾಮನ್ನು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಓಕೆ, ಸೊ ಹೋಲಾಗಿ ಅಂದರೆ ಇಡಿಯಾಗಿ ಅದನ್ನು ಅನುವಾದಿಸುವುದನ್ನು ನಾವು ಕಂಪೈಲರ್ ಅಂತ ಕರೆದ್ರೆ, ಲೈನ್ ಬೈ ಲೈನ್ ಅನುವಾದಿಸುವಂತಹ ಮತ್ತು ಕಾರ್ಯಗತಗೊಳಿಸುವಂತಹ ಪ್ರೋಗ್ರಾಮನ್ನು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಸೊ ಈಗ ಇವತ್ತೆಲ್ಲ ನಾವು ಏನು ನೋಡ್ತಾ ಇದ್ದೀವಿ ಇದೆಲ್ಲ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಸಂಗ್ರಹ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಎಕ್ಸಾಮಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇಂಟರ್ಪ್ರಿಟರ್ ಕೋಡನ್ನು ಸಾಲುವಾರು ಓದಿ ತಪ್ಪಿದ್ದರೆ ಆ ಸಾಲಿನಲ್ಲಿಯೇ ನಿಂತು ಎಚ್ಚರಿಕೆ ನೀಡುತ್ತದೆ. ಇನ್ನು 23ನೇ ಪ್ರಶ್ನೆ, ಕಂಪ್ಯೂಟರ್ ಪರದೆಯ ಮೇಲಿನ ಪ್ರಸ್ತುತ ಚಿತ್ರವನ್ನು ತೆಗೆದುಕೊಳ್ಳಲು ಯಾವ ಕೀಯನ್ನು ಬಳಸಲಾಗುತ್ತೆ? ಕಂಪ್ಯೂಟರ್ ಪರದೆಯ ಮೇಲಿನ ಪ್ರಸ್ತುತ ಚಿತ್ರ ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಲು ನಾವು ಯಾವ ಕೀಯನ್ನು ಒತ್ತೀವಿ ಅಂದರೆ ಪ್ರಿಂಟ್ ಸ್ಕ್ರೀನ್. ಓಕೆ, ಪ್ರಿಂಟ್ ಸ್ಕ್ರೀನ್ ಅನ್ನುವಂಥ ಕೀಯನ್ನು ಬಳಸ್ತೀವಿ. ಈ ಕೀ ಒತ್ತಿದಾಗ ಪರದೆಯ ಮೇಲಿನ ಚಿತ್ರ ಕಾಪಿ ಆಗುತ್ತದೆ. ಅದನ್ನು ವರ್ಡ್ ಅಥವಾ ಪೇಂಟ್ನಲ್ಲಿ ಪೇಸ್ಟ್ ಮಾಡಬಹುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಮೊಟ್ಟ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಎಂದು ಯಾವುದನ್ನು ಕರೆಯುತ್ತಾರೆ? ಅಬಾಕಸನ್ನು ನಾವು ಮೊಟ್ಟ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಓಕೆ, ಮಣಿಸರಗಳನ್ನು ಹೊಂದಿದ್ದ ಅಬಾಕಸನ್ನು ಪ್ರಾಚೀನ ಚೀನಾದಲ್ಲಿ ಲೆಕ್ಕಾಚಾರಗಳಿಗಾಗಿ
ಬಳಸಲಾದ ಮೊದಲ ಸಾಧನ ಎಂದು ಗುರುತಿಸಲಾಗಿದೆ. ಹಾಗಾಗಿ ಮೊಟ್ಟ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಯಾವುದು ಅಂದರೆ ಅಬಾಕಸ್. ಸೊ ಇವತ್ತಿನ ಕೊನೆಯ ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಸಾಮಾನ್ಯ ಉದ್ದೇಶದ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಅಂದರೆ ಎನಿಯಾಕ್. ಓಕೆ, ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ವಿವರಣೆಯಲ್ಲಿದೆ. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅನ್ನೋದು ಈ ಒಂದು ಎನ್ಐಕ್ ಅನ್ನುವಂತಹ ಶಾರ್ಟ್ ಫಾರ್ಮ್ನ ವಿಸ್ತೃತ ರೂಪ ಆಗಿರುತ್ತೆ. ಇದನ್ನು 1945ರಲ್ಲಿ ಜೆ ಪ್ರೆಸ್ಪರ್ ಎಕರ್ಟ್ ಮತ್ತು ಜಾನ್ ಮೌಚ್ಲಿ ನಿರ್ಮಿಸಿದರು. ಸೊ ಇದನ್ನು ಯಾರು ನಿರ್ಮಾಣ ಮಾಡಿದರು ಅನ್ನೋದನ್ನು ಕೂಡ ಇಲ್ಲಿ ನೀಡಲಾಗಿದೆ. ಸೊ ಎನ್ಐಕನ್ನು ಪ್ರೆಸ್ಪರ್ ಎಕರ್ಟ್ ಮತ್ತು ಜಾನ್ ಮೌಚ್ಲಿ ಅವರು ನಿರ್ಮಿಸಿದ್ದಾರೆ. ಓಕೆ, ಸೊ ಇದು ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತಿನ ಸೆಷನ್ನಲ್ಲಿ ಒಟ್ಟು 25 ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ದೀವಿ. ಸೊ ಸ್ವಲ್ಪ ಇಲ್ಲಿ ನಿಮಗೆ ತರಗತಿ ಏನಾದರೂ ಫಾಸ್ಟ್ ಅನಿಸಿದರೆ ಇನ್ನೊಮ್ಮೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರಶ್ನೆಗಳು ಈಸಿಯಾಗಿತ್ತು, ಹೆಚ್ಚಿನ ವಿವರಣೆ ಅಗತ್ಯ ಇರಲಿಲ್ಲ. ಎಲ್ಲಿ ಯಾವ ಪ್ರಶ್ನೆಗೆ ವಿವರಣೆ ಅಗತ್ಯ ಇತ್ತೋ ಅಲ್ಲಿ ನಾನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಲ್ಲಿಗೆ ಒಟ್ಟು 4 ಸೆಷನ್ನಲ್ಲಿ 100 ಪ್ರಶ್ನೋತ್ತರಗಳನ್ನು ಕಲ್ತಿದ್ದೀವಿ. 100 ಕೂಡ ವಿಭಿನ್ನ ಪ್ರಶ್ನೋತ್ತರಗಳನ್ನು ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇದು ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಂಪ್ಯೂಟರ್ ತರಗತಿಯನ್ನು ಇದೇ ರೀತಿ ಮುಂದುವರಿಸೋಣ ಅನ್ನೋದನ್ನು ನೀವು ತಿಳಿಸಿದರೆ ಖಂಡಿತ ನೆಕ್ಸ್ಟ್ ಮತ್ತೆ ತರಗತಿಯನ್ನು ಮಾಡ್ತೀನಿ. ಓಕೆ, ಸೊ ಈ 100 ಪ್ರಶ್ನೆಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಆಗಾಗ ರಿವಿಷನ್ ಮಾಡ್ತಾಯಿರಿ. ಸೊ ಈ 100 ಪ್ರಶ್ನೆಗಳಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆ ಕೇಳಿದರೂ ಕೂಡ ನನ್ನ ಒಂದು ಪ್ರಯತ್ನ ಸಾರ್ಥಕ ಅಂತ ಅನಿಸುತ್ತೆ. ಸೊ ಒಂದು ರೀತಿ ಸಮಾಧಾನ. ಸೊ ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ HSTR C&R ರೂಲನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ನಿಮಗೆ ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಅಪ್ಡೇಟ್ ಏನೇನಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಸೊ 70% CET ಸ್ಕೋರನ್ನು ಕನ್ಸಿಡರ್ ಮಾಡ್ತಾಯಿದ್ರು ಮುಂಚೆ, ಈಗ 85% CET ಸ್ಕೋರನ್ನೇ ಕನ್ಸಿಡರ್ ಮಾಡೋದ್ರಿಂದ ನೀವು CETಯಲ್ಲಿ ಹೆಚ್ಚಿನ ಶ್ರಮವನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಓಕೆ, ಸೊ HSTRಲ್ಲೂ ಕೂಡ ನಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 13 ಅಂಕಗಳಿಗೆ ಪ್ರಶ್ನೆಯನ್ನು 2015ರಲ್ಲಿ ಕೇಳಿದ್ದಾರೆ. ಸೊ ಈಗ ನೆಕ್ಸ್ಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಟಿಫಿಕೇಷನ್ ಬಿಟ್ಟಾಗ ಚೆಕ್ ಮಾಡ್ಬೋದು. ಕಂಪ್ಯೂಟರ್ ಅನ್ನೋದು ಒಂದು ನಿಮಗೆ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಸೊ ಅಂಕಗಳಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋದನ್ನು ನಾವು ನೋಟಿಫಿಕೇಷನ್ ಆಗೋವರೆಗೂ ಕಾದು ನೋಡಬೇಕಾಗಿದೆ. ಓಕೆ, ಸೊ ನಿಮ್ಮ ತಯಾರಿ ಮುಂದುವರಿಲಿ. ಸಿಲೆಬಸ್ ಅಂತೂ ಕಂಪ್ಲೀಟ್ ಏನೂ ಚೇಂಜ್ ಆಗಲ್ಲ, ಅಲ್ಪ ಸ್ವಲ್ಪ ಚೇಂಜಸ್ ಆದರೂ ಕೂಡ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.